ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ಸಖಿ ಹೋಮ್ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಾಗ ನಾವು ಜನಕ್ಕೆ ಅತಿ ಕಮ್ಮಿಯಾಗಿ ಗೊತ್ತಿರುವಂಥ ಮೆಕ್ಕೆಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಫಸ್ಟ್ ಇಲ್ಲಿ ನೋಡಿರಿ, ನಾನು ಇಲ್ಲಿ ಹೊಲದಾಗಿಂತ ಮೆಕ್ಕೆಕಾಯಿ ಹರ್ಕೊಂಬಂದೀನಿ. ಇವು ಗುಳ್ಗಾಯಿನ ಸ್ವಲ್ಪ ಏನಿರ್ತಾವೆ ಇಸ ಇರ್ತಾವಲ್ಲ, ಆ ಗುಳ್ಗಾಯಿ ಹೊಲದಾಗ ಕಸದಗತ್ತೆ ಭಾಳ ಬೆಳೆದಿರ್ತಾವೆ. ಅವನ್ನ ತೊಗೊಂಬಂದ ಇಲ್ಲಿ ನಾನು ಬುಟ್ಟೆ ಹಾಕಿ ತೊಳೆದೇನಿ. ಈಗ ಅದ್ರೊಳಗೆ ನಾನು ಸ್ವಲ್ಪ ತೊಗೊಂಡು ಈಗ ಹೆಚ್ಕೊಳಕತ್ತೀನಿ. ಇವು ಏನು ಹಾಕವು ಅಂತಂದ್ರೆ, ಇದು ಹೊರಗೆ ಏನು ಹಸಿರ್ದು ಔಟಿಂಗ್ ಕಾಣ್ತಿರ್ತದಲ್ಲ, ಅದು ಭಾಳ ಹಾರ್ಡ್ ಇರ್ತೈತಿ. ಗುಳ್ಗಾಯಿಗತ್ತೆ ಇವು ಸಾಫ್ಟ್ ಇರೋದಿಲ್ಲ. ಅದ್ರ ಸಂಬಂಧ ನೀವು ಎಷ್ಟು ಆಕೈತಿ ಅಷ್ಟು ಶಾರ್ಪನ್ ನೈಫ್ ತೊಗೊಂಡು ಕಟ್ ಮಾಡ್ಕೋಬೇಕು. ಇಲ್ಲಿ ನಾನಾದರೂ ಕಟ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಕಷ್ಟಪಡಾಕತ್ತಿದ್ದೆ, ಯಾಕಂದ್ರೆ ನಂದು ನೈಫ್ ಸ್ವಲ್ಪ ಮಂಡಾಗೈತಿ. ಇಲ್ಲಕಂದ್ರೆ ನೀವೇನು ಮಾಡ್ಬೋದು, ನೀವು ಮನ್ಯಾಗ ಈಳ್ಗಿ ಇತ್ತಂದ್ರೆ ಈಳ್ಗಿಲೇ ಕಟ್ ಮಾಡ್ಕೋಬೋದು, ಶಾರ್ಪ್ ಇರ್ತೈತಿ ಮತ್ತು ಲಗು ಲಗು ಆಕೈತಿ. ಇಲ್ಲೇ ನಾನು ಒಂದಿಷ್ಟು ನೈಫ್ಲೇ ತೋರಿಸೋ ಪೂರ್ತಿಕ ಕಟ್ ಮಾಡಿಕೊಂಡು ಉಳಿದಿದ್ದಷ್ಟು ಈಳ್ಗಿ ಒಳಗೆ ಕಟ್ ಮಾಡ್ಕೊಂಡೇನಿ. ನೀವು ಮಾಡ್ಕೋಬೋದು. ಪೂರ್ತಿ ಮೆಕ್ಕೆಕಾಯಿ ಒಳಗೆ ನೀವು ಸಣ್ಣ ಇದ್ವು ಅಂದ್ರೆ 4 ಪೀಸ್, ಇಲ್ಲಿಕಂದ್ರೆ ದೊಡ್ಡ ಇದ್ವು ಅಂದ್ರೆ 6 ಪೀಸ್ ಮಾಡ್ಕೋಬೋದು. ಇದೇ ಥರ ಇಲ್ಲಿ ನಾನು ಅಷ್ಟು ಮೆಕ್ಕೆಕಾಯಿನ ಹೆಚ್ಕೊಳಕತ್ತೀನಿ. ಇದೇನಪ್ಪ ಇವರು ಮೆಕ್ಕೆಕಾಯಿಲ್ಲ ಮಾಡಕತ್ತಾರ, ಕಹಿ ಇರ್ತೈತಿ ಪೂರ್ತಿ, ಹೆಂಗೆ ತಿಂತಾರ ಅಂತ ಅನ್ಕೋಬೋದು. ಇದು ಒಮ್ಮೆ ಉಪ್ಪಿನಕಾಯಿ ಮಾಡಿದಾದ್ಮ್ಯಾಗ ಭಾಳ ರುಚಿ ಇರ್ತೈತಿ. ಮತ್ತು ನಿಮ್ಗೆ ಅದ್ರೊಳಗೆ ಏನು ಕಹಿ ಇರ್ತೈತಲ್ಲ ಅದು ಸ್ವಲ್ಪನೂ ಹತ್ತೋದಿಲ್ಲ. ಆದರೆ ಏನು ಟೈಮ್ ತೊಗೋತೈತಿ ಸ್ವಲ್ಪ, ಅದು ಕಹಿ ಅಷ್ಟು ಹೋಗಬೇಕಲ್ಲ, ಅದ್ರ ಸಂಬಂಧ ಸ್ವಲ್ಪ ಟೈಮ್ ತೊಗೋತೈತಿ. ನಾ ಹೇಳ್ದಂಗೆ ಒಮ್ಮೆ ಮಾಡ್ಕೊಂಡು ನೋಡ್ರಿ. ನೀವು ಹೊಲ್ದಾಗ ಏನು ಕಸದ ಗತೆ ಇವು ಬೆಳೆದೈತಲ್ಲ, ಇದಕ್ಕರ ಎಷ್ಟು ದಿನ ಚಲಿದ್ನೇ ಇದೆ, ಇದಕ್ಕರ ಮೊದಲ ಗೊತ್ತಾಗಲಿಲ್ಲ ಅಂತೀರಿ ನೀವು, ಅಷ್ಟು ಚಲೋ ಆಗಿರ್ತಾವೆ. ಒಮ್ಮೆ ಮಾಡ್ಕೊಂಡು ನೋಡ್ರಿ ಈ ಥರ. ಈಗ ಅಷ್ಟು ಮೆಕ್ಕೆಕಾಯಿ ಹೆಚ್ಚಿದಾದ್ಮ್ಯಾಗ ಇಲ್ಲಿ ನಾನು ಅಷ್ಟು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡಿನಿ. ಇವು ಬೀಜ ನಿಮ್ಗೆ ಏನು ಎಕ್ಸ್ಟ್ರಾ ಉಳ್ದಿರ್ತಾವಲ್ಲ, ಅವು ಬಿದ್ದಿರ್ತಾವಲ್ಲ, ತಕ್ಕೋರಿ ನಡಿತೈತಿ. ಇಲ್ಕಂಬ ಬೇಕಂದ್ರೆ ಹಾಕೋಬೋದು, ಅದು ನಡಿತೈತಿ. ಈಗ ನಾನೇನು ಮಾಡ್ತೀನಿ, ಗ್ಯಾಸ್ ಮ್ಯಾಗ ಒಂದು ಬಾಣಲೆ ಇಟ್ಕೊಂಡು ಈಗ ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ಫಸ್ಟ್ ಆನ್ ಮಾಡ್ಕೊಂಡಾದ್ಮ್ಯಾಗ ಇದಕ್ಕೆ ಸ್ವಲ್ಪ ಮೆಂತ್ಯ ಕಾಳು ಹಾಕೊಳ್ಳೋಣ. ಇಲ್ಲಿ ನಾನು 1 ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳು ಹಾಕ್ಕೊಂಡಿನಿ. ಈಗ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಬಡೆ ಸೊಪ್ಪು ಹಾಕೊಳ್ಳೋಣ. ಹಾಕೊಂಡು ಒಮ್ಮೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದನ್ನು. ಈಗ ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮ್ಯಾಗ ಇದಕ್ಕೆ ನಾನು ಇಲ್ಲೇ ಸಾಸಿವೆ ಬೀಜ ಹಾಕೊಳಕತ್ತೀನಿ. ನೀವು ನಿಮ್ಮ ಟೇಸ್ಟ್ ಅನುಸಾರ ಇವು ಎಷ್ಟು ಬೇಕು ಅಷ್ಟು, ಜಾಸ್ತಿ ಇದ್ದರೂ ಜಾಸ್ತಿ ಏನಕ್ಕವು ಚಲೋ ಆಗಂಗಿಲ್ಲ. ಅದ್ರ ಸಂಬಂಧ ಮೀಡಿಯಮ್ಮಾಗ ಹಾಕೋರಿ. ಇಲ್ಲಿ ಹೆಚ್ಚು ಕಮ್ಮಿ ಒಂದು ಸೌಟ್ ಇರ್ತೈತಲ್ಲ ಅಷ್ಟು ನಾನು ಸಾಸಿವೆ ಹಾಕೊಳಕತ್ತೀನಿ. ಇದಕ್ಕೆ ಒಮ್ಮೆ ಇವನ್ನ ಕರೆಕ್ಟಾಗಿ ಫ್ರೈ ಮಾಡ್ಕೊರಿ. ಮೆಂತ್ಯದ್ದು ಘಮ ಬರಬೇಕು ಅಲ್ಲಿ ಮಟನೂ ಇದನ್ನು ಪೂರ್ತಿ ಫ್ರೈ ಮಾಡ್ಕೋಬೇಕು. ಮಾಡ್ಕೊಂಡಾದ್ಮ್ಯಾಗ ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಒಂದು ಪ್ಲೇಟಿಗೆ ಹಾಕಿ ಆರಿಸ್ಕೊಳಕಿಟ್ಟು ಮಿಕ್ಸಿ ಹಾಕ್ಕೊಳ್ಳೋಣ. ಈಗ ಅದ ಬಾಣಲಿಗೆ ನಾನಿಲ್ಲಿ ಒಂದು ಕಪ್ ಮ್ಯಾಗ ಆಗುವಷ್ಟು ಎಣ್ಣೆ ಹಾಕ್ಕೊಳಕತ್ತೀನಿ. ಯಾಕಂದ್ರೆ ಉಪ್ಪಿನಕಾಯಿಗೆ ಎಣ್ಣೆ ಎಷ್ಟು ಇರ್ತೈತೆ ಅಷ್ಟು ಚಲೋ. ಅದನ್ನು ಕಾಯಿಸಿದಾದ್ಮ್ಯಾಗ ಇಲ್ಲಿ ನಾನು ಇನ್ನೊಂದು ಬಾಣಲಿಗೆ ಬೆಲ್ಲ ತೊಗೊಳಕತ್ತೀನಿ. ಯಾಕಂದ್ರೆ ಇವು ಮೆಕ್ಕೆಕಾಯಿ ಏನಿರ್ತಾವಲ್ಲ ಕಹಿ ಇರ್ತಾವೆ, ಅದನ್ನು ಬ್ಯಾಲೆನ್ಸ್ ಮಾಡೋ ಸಂಬಂಧ ಇಲ್ಲಿ ಸ್ವೀಟಿ ಬೆಲ್ಲ ಹಾಕೋತಿರ್ತೀವಿ ನಾವು. ಇದು ಆ ಬೆಲ್ಲಕ್ಕೆ ಆಗಿಲ್ಲ ಏನು ಕಾಶಿ ಇಟ್ಕೊಂಡಿದ್ವಲ್ಲ ಅದನ್ನು ಎಣ್ಣೆ ಹಾಕೊಳ್ಳೋಣ. ಸ್ವಲ್ಪ ಹಾಕೊಂಡು ಮೀಡಿಯಮ್ ಫ್ಲೇಮ್ದಾಗ ಇದನ್ನು ಪೂರ್ತಿ ಕರಗಿಸೋಣ. ಇಲ್ಲಿ ನೋಡ್ರಿ ಈ ಥರ ಅಷ್ಟು ಇದು ಕರಗಬೇಕು. ಕರಗಿಸೋದಾದ್ಮ್ಯಾಗ ಇದನ್ನು ಸೈಡ್ಗೆ ಎತ್ತಿಟ್ಕೊಂಡು ಈಗ ಮೆಕ್ಕೆಕಾಯಿ ಏನು ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಇಟ್ಕೊಳ್ಳೋಣ. ಇಟ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಇಲ್ಲೇ ಉಪ್ಪಿನಕಾಯಿಗೆ ಉಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳೋಣ. ಯಾಕಂದ್ರೆ ಅದು ಕಹಿ ಎಲ್ಲ ಹೋಗಬೇಕಲ್ಲ, ಅದ್ರ ಸಂಬಂಧ ಉಪ್ಪು ಅದಕ್ಕೆ ಬೇಕಾಕೈತಿ ಜಾಸ್ತಿ. ಈಗ ನಾನಿಲ್ಲಿ ಅಚ್ಚ ಖಾರದ ಪುಡಿ ಹಾಕ್ಕೊಳಕತ್ತೀನಿ. ಕಮ್ಮಿ ಅಂದರೂ ನಾನಿಲ್ಲಿ ಒಂದು 6 ಟೇಬಲ್ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳಕತ್ತೀನಿ. ನಿಮಗೆ ಖಾರ ಕಮ್ಮಿ ಬೇಕಂದ್ರೆ ನೀವು ಕಮ್ಮಿ ಹಾಕೋಬೋದು, ನಡಿತೈತಿ. ಅಚ್ಚ ಖಾರದ ಪುಡಿ ಹಾಕಿದಾದ್ಮ್ಯಾಗ ಈಗ ನಾವು ಇದಕ್ಕೇನು ಮಾಡೋಣ, 1 ಸ್ಪೂನ್ ಆಗುವಷ್ಟು ಅರಿಶಿನ ಹಾಕೊಳ್ಳೋಣ. ಅರಿಶಿನ ಹಾಕಿದಾದ್ಮ್ಯಾಗ ಇಲ್ಲಿ ನಾವು ಸ್ವಲ್ಪ ಹಿಂಗೆ ಹಾಕೊಳ್ಳೋಣ. ನೀವು ಹಿಂಗೆ ಕಮ್ಮಿ ಹಾಕೊಂಡ್ರೂ ನಡಿತೈತಿ, ಆದ್ರೆ ಹಾಕ್ಲಾರ್ದ ಬಿಡಾಕೋಬೇಡ್ರಿ. ಯಾಕಂದ್ರೆ ಉಪ್ಪಿನಕಾಯಿಗೆ ಹಿಂಗೆ ಇರ್ಲಿಕ್ಕಂದ್ರೆ ಟೇಸ್ಟ್ ಚಲೋ ಇರೋದಿಲ್ಲ. ಈಗ ಆಗಿಲ್ಲಿ ಏನು ಮೆಂತ್ಯ ಕಾಳು, ಬಡೆ ಸೊಪ್ಪು ಮತ್ತು ಸಾಸಿವೆ ಮಿಕ್ಸಿ ಹಾಕೊಂಬಂದಿದ್ವಲ್ಲ ಅದನ್ನು ಹಾಕ್ಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವು ಅಷ್ಟು ಮೆಕ್ಕೆಕಾಯಿ ಜೊತೆ ಒಂದು ಏನು ಸಾಮಗ್ರಿ ಹಾಕ್ಯವಲ್ಲ ಅಷ್ಟು ಬೆರ್ತಿರ್ಬೇಕು ಕರೆಕ್ಟಾಗಿ. ಈಗ ಬೆರ್ತಾದ್ಮ್ಯಾಗ ಇದಕ್ಕೆ ಆಗಿಲ್ಲಿ ಏನು ನಾವು ಬೆಲ್ಲ ಕರಗಿಸಿಟ್ಟಿದ್ವಲ್ಲ ಆ ಬೆಲ್ಲನ ಇದಕ್ಕೆ ಹಾಕ್ಕೊಳ್ಳೋಣ. ಅಷ್ಟು ಹಾಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲೇ ನಾನು ಬೆಲ್ಲನ ಅವು ಮೆಕ್ಕೆಕಾಯಿ ಏನು ಇಸ ಇರ್ತಾವಲ್ಲ ಅದು ಹೋಗೋದ್ರ ಸಂಬಂಧ ಸ್ವಲ್ಪ ಹಾಕ್ಕೊಳಕತ್ತೀನಿ. ಇಲ್ಲ ನಿಮ್ಗೆ ಉಪ್ಪಿನಕಾಯಿ ಸ್ವೀಟ್ ಇಷ್ಟ ಆಕೈತಿ ಅನ್ನೋರು ಏನು ಮಾಡ್ಬೋದು, ಬೆಲ್ಲನ ಸ್ವಲ್ಪ ಜಾಸ್ತಿ ಹಾಕ್ಬೋದು. ಅಷ್ಟು ಮಿಕ್ಸ್ ಮಾಡಿದಾದ್ಮ್ಯಾಗ ಇದಕ್ಕಾಗಿಲ್ಲ ಏನು ಕಾದಾರಿದ್ದು ಎಣ್ಣೆ ಏನು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕು. ಎಣ್ಣೆ ಎಷ್ಟು ಜಾಸ್ತಿ ಆಕೈತಿ ಅಷ್ಟು ಉಪ್ಪಿನಕಾಯಿ ತಾಳ್ಕಿರ್ತಾವೆ. ಮತ್ತು ಸುಡು ಎಣ್ಣೆನ ಇದು ಕೊಟ್ಟ ಹಾಕಕ್ಕೆ ಹೋಗ್ಬೇಡ್ರಿ. ಎಣ್ಣೆ ಕಾಶಿ ಆರಿಸಿದಾದ್ಮ್ಯಾಗ ಹಾಕೋರಿ. ಈಗ ಒಮ್ಮೆ ಅಷ್ಟು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊರಿ.
ಅಷ್ಟು ಎಣ್ಣೆ ಬೆಲ್ಲ ಅಷ್ಟು ಏನು ಮಸಾಲೆ ಹುರಿದು ಹಾಕೀವಿ ಅಷ್ಟು ಆದಾತ. ಮತ್ತು ಅರಿಶಿನ ಉಪ್ಪು ಖಾರ ಒಂದಕ್ಕೊಂದು ಜೊತೆ ಕರೆಕ್ಟಾಗಿ ಮೆಕ್ಕೆಕಾಯಿ ಜೊತೆ ಬೆರೆತಿರ್ಬೇಕವ. ಆ ಥರ ಇದನ್ನಷ್ಟು ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಮಾಡ್ಕೊಂಡಾದ್ಮ್ಯಾಗ ಇದನ್ನಷ್ಟು ಈಗ ನಾನು ಅಗಿಲೇನು ಬೆಲ್ಲ ಕರಗಿಸಿದ್ನಲ್ಲ ಆ ಪಾತ್ರೆಗೆ ಹಾಕೊಳಕತ್ತೀನಿ. ನೀವು ಬೇಕಂದ್ರೆ ಅದ್ರೊಳಗೂ ಬಿಡ್ಬೋದು, ನಡಿತೈತಿ. ಇಲ್ಲೇ ನಾನು ಅಷ್ಟು ಆ ಪಾತ್ರೆಗೆ ಹಾಕೊಳಕತ್ತೀನಿ. ಅಷ್ಟು ಇಲ್ಲೇ ಒಂದು ಪಾತ್ರೆಗೆ ತಗೊಂಡಾದ್ಮ್ಯಾಗ ಈಗ ನಾನು ಏನು ಮಾಡ್ತೀನಿ, ಇಲ್ಲಿ ಸ್ಪೂನಿಗೆ ಒಂದಿಷ್ಟು ಬೆಲ್ಲ ಅವೆಲ್ಲ ಹತ್ತಿರ್ತೈತಿ ಕಲಿಸ್ಬೇಕಾದ್ರೆ ಅದನ್ನು ತಗೊಂಡು ಅದಕ್ಕೆ ಹಾಕೋರಿ. ಹಾಕೊಂಡಾದ್ಮ್ಯಾಗ ಇದನ್ನು ಮುಚ್ಚಿಡೋನು. ದಿನ ಇದನ್ನು ತೆಗೆದು ಕೆಸ ಹೊಳ್ಳಾಡ್ಸ್ಕೊತಾ ಇರ್ಬೇಕು. ಮತ್ತು ಇದನ್ನು ನೀವು ಕಮ್ಮಿ ಅಂದರೂ ಒಂದು ವಾರದ ಮಟ್ಟ ಇದು ಕಹಿ ಕಮ್ಮಿ ಆಗೋಂಗಿಲ್ಲ. ಅಲ್ಲಿ ಮಟ್ಟ ನೀವು ಏನು ಮಾಡ್ಬೇಕು, ಕಂಟಿನ್ಯೂ ದಿನ ಅದನ್ನು ತೆಗಿಬೇಕು, ಕೈ ಆಡಿಸ್ಕೊತಾ ಇರ್ಬೇಕು. ಅಂದ್ರೆ ಅಷ್ಟು ಇಂಕೋತೈತದ ಮೆಕ್ಕೆಕಾಯಿ ಮತ್ತು ಐಸ ಕಮ್ಮಿ ಆಕೈತಿ. ಮತ್ತು ಮ್ಯಾಗ ನೀವು ಎಣ್ಣೆ ಕಮ್ಮಿ ಹಾಕಿದ್ರು ಫಂಗಸ್ ಬರೋ ಚಾನ್ಸಸ್ ಭಾಳ ಇರ್ತೈತಿ, ಅದು ಕಮ್ಮಿ ಆಕೈತಿ. ಇಲ್ಲಿ ನೋಡ್ಬೋದು ನೀವು ಈ ಥರ ಕಾಣ್ತೈತದ. ನೀವು ಪೂರ್ತಿ 7 ದಿನ ಆದ್ಮ್ಯಾಗ ಈ ಥರ ಕಾಣ್ತೈತಿ ರೆಡಿಯಾಗಿ. ಇಲ್ಲಿ ನೋಡ್ರಿ ಎಷ್ಟು ಚಲೋ ಮತ್ತು ಪೀಸ್ನೂ ಅಷ್ಟು ದೊಡ್ಡ ಕಾಣಕತ್ತವು ಉಪ್ಪಿನಕಾಯಿದ್ವು. ಈ ಥರ ಹೆಚ್ಕೊಂಡ್ರೆ ಅಷ್ಟು ದೊಡ್ಡ ಕಾಣ್ತಾವೆ. ಇಲ್ಲಿಕಂದ್ರೆ ಏನಾಕವು ಅಷ್ಟು ಮುದುಡಿಯಾಗಿ ಕೆಸ ಸಣ್ಣ ಕಾಣ್ತಾವೆ, ಟೇಸ್ಟ್ ಹಾಕಂಗಿಲ್ಲ. ಅದ್ರ ಸಂಬಂಧ ಚಲೋ ಆಗಿರ್ತಾವೆ. ನೀವು ಈ ಥರ ಮನ್ಯಾಗ ಟ್ರೈ ಮಾಡ್ಕೊರಿ. ಹೆಂಗಾಗೈತೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.